ನಮಸ್ಕಾರ ಸ್ನೇಹಿತರೆ, ಮೊದಲಿನ ವಿಡಿಯೋ ಸ್ವೀಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸ್ವೀಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಕ್ಯಾಟ್ರಿಂಗ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡಿ, ಮೊದಲಿಗೆ ನಾನು ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಆ ಗ್ಲಾಸಲ್ಲಿ 1 ಲೋಟ ಆಗುವಷ್ಟು ಬಾಸ್ಮತಿ ರೈಸನ್ನು ಬಳಸ್ತಾ ಇದ್ದೀನಿ. ನೀವು ಮೊಸರು ಅಕ್ಕಿ ಇದ್ರೂ ಸಹ ಬಳಸ್ಕೋಬೋದು. ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಕ್ಯಾಟ್ರಿಂಗ್ಗಳಲ್ಲಿ ಬಾಸ್ಮತಿ ರೈಸನ್ನೇ ಬಳಸೋದು. ನಾನು ಅದರಿಂದ ಬಾಸ್ಮತಿ ರೈಸನ್ನು ಬಳಸ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಇಲ್ಲ ಅಂದರೆ ಮೊಸರು ಅಕ್ಕಿನೂ ಅಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು. ಆ ಲೋಟದಲ್ಲಿ 1 ಲೋಟ ಆಗುವಷ್ಟು ಅಕ್ಕಿಯನ್ನು ಮಾತ್ರ ಬಳಸ್ತಾ ಇದ್ದೀನಿ. ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಮುಚ್ಚಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ. ನೋಡಿ, ನೆಂದಿದೆ ಅಕ್ಕಿ ಚೆನ್ನಾಗಿ. ಈಗ ಆ ಅಕ್ಕಿಯನ್ನು ಚೆನ್ನಾಗಿ 1-2 ಸತಿ ತೊಳ್ಕೊಂಬರ್ತೀನಿ. ಇಲ್ಲ ಮೊದಲೇ ಟೈಮ್ ಇದ್ದರೆ ತೊಳೆದ್ಬಿಟ್ಟು ಸಹ ನೆನೆಸಿಡ್ಬೋದು. ನಾನು ಈಗ ತೊಳಿತಾ ಇದ್ದೀನಿ. 2 ಸತಿ ಚೆನ್ನಾಗಿ ಇಸ್ಬಿಟ್ಟು 1-2 ಸತಿ ತೊಳ್ಕೊಂಡ್ರೆ ಆಯಿತು. ನೋಡಿ, ತೊಳ್ಕೊಂಡು ನೀರೆಲ್ಲ ಬಗ್ಸ್ಬಿಟ್ಟು ಎತ್ಕೊಂಬಂದಿದ್ದೀನಿ. ಈ ಅಕ್ಕಿನ ಈಗ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ ಎಲ್ಲನೂ ಅಷ್ಟೇ ಸೇರಿಸ್ತಾ ಇದ್ದೀನಿ ಅಕ್ಕಿಯನ್ನು. ಇದಕ್ಕೆ ಬೇಯೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಕಡಿಮೆ ಸೇರಿಸ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಅಷ್ಟೇ ನೀರನ್ನು ಸೇರಿಸ್ತಾ ಇದ್ದೀನಿ. 1 ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ಯಾಕಂದರೆ ತೆಳುವಾಗಿರಬೇಕು, ಅದರಿಂದ ಅಕ್ಕಿಯಷ್ಟು ನೀರನ್ನು ಸೇರಿಸ್ತಾ ಇಲ್ಲ. ನಾವು ಅನ್ನ ಮಾಡುವಾಗೆ ಸೇರಿಸ್ತಾ ಇಲ್ಲ, ಇನ್ನೂ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1 ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿ 4-5 ವಿಸಿಲ್ ಹಾಕ್ಸ್ಕೋಬೇಕಾಗುತ್ತೆ. ನಾನಿಲ್ಲಿ 4 ವಿಸಿಲನ್ನು ಅಷ್ಟೇ ಹಾಕ್ಸ್ಕೊಂಡಿದ್ದೀನಿ. ಅನ್ನ ನುಣ್ಣಕ್ಕೆ ಆಗಬೇಕು, ಹಾಗೇ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಯಾವ ರೀತಿ ಆಗಿದೆ ಅಂತ ನೋಡಿ, ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಅಕ್ಕಿನೇ ಇದೆ, ಅನ್ನವಾಗಿ ಇದೆ. ಇದನ್ನು ನಾನು ಸ್ಮ್ಯಾಶ್ ಮಾಡೋದು ತೊಗೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಸೌಟಲ್ಲಿ ಸಹ ಮಾಡ್ಕೋಬೋದು ಸ್ಮ್ಯಾಶು. 5-6 ವಿಸಿಲ್ ಹಾಕಿದ್ರೆ ಇನ್ನೂ ನುಣ್ಣಕ್ಕೆ ಆಗೋಗ್ಬಿಡುತ್ತೆ. ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು 1 ಲೀಟ್ರ್ ಆಗುವಷ್ಟು ನೀರನ್ನು ಮಾತ್ರ ಸೇರಿಸಿದ್ದೀನಿ. ಇಲ್ಲಿ ನೋಡಿ, ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇದು ಸ್ವಲ್ಪ ತೆಳುವಾಗಿದ್ರೇ ಚೆಂದಾಗಿರುತ್ತೆ. ಇದು ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಲೂ ಅಷ್ಟೇ ಬಳಸ್ತೀನಿ, ಅದರಿಂದ ಅಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ. ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ದೀನೋ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲು ಕಾಯಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೂ ಸಕ್ಕರೆ ಹಾಕ್ತೀವಿ, ಅದರಿಂದ ಇನ್ನೂ ಸ್ವಲ್ಪ ತೆಳುವಾಗುತ್ತೆ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಕಲರ್ಗೆ ಅಷ್ಟೇ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಅರಿಶಿಣ ಪುಡಿ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಕುದೀತಾ ಇದೆ. ನೋಡಿ, ಒಂದು ಕುದಿ ಬಂದಿದೆ. ಈಗ ನಾನು ಯಾವ ಲೋಟದಲ್ಲಿ ಹಾಲು ಮತ್ತು ಸಕ್ಕರೆ ಅಕ್ಕಿಯನ್ನು ಬಳಸಿದ್ದೀನೋ ಅದೇ ಲೋಟದಲ್ಲಿ 1.5 ಲೋಟ ಆಗುವಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಸಕ್ಕರೆ, ಇನ್ನೊಂದು 2 ಚಮಚ ಅಷ್ಟು. ಇಲ್ಲ ಕಡಿಮೆ ಬೇಕಂದರೆ 1-2 ಚಮಚ ಅಷ್ಟು ಕಡಿಮೆನೂ ಸಹ ಮಾಡ್ಕೋಬೋದು, ಸ್ವೀಟ್ ಕಡಿಮೆ ಇರಬೇಕು ಅಂದರೆ. ನೋಡಿ, ಸಕ್ಕರೆ ಎಲ್ಲ ಕರಗಿದೆ, ಕುದೀತಾ ಇದೆ. ಇನ್ನೊಂದು ಕಡೆ ಇಕ್ಕಿದ್ದೀನಿ, ಅದು ಕುದೀತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಬಾಣಲಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆನ ಬಳಸಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಎಣ್ಣೆ ಕಾದಾದ ನಂತರ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಇದ್ರೆ ಪಿಸ್ತಾ ಬಾದಾಮಿ ಎಲ್ಲ ಹಾಕ್ಕೋಬೋದು. ನಾನು ಏನೂ ಹಾಕಿಲ್ಲ, ಬರೀ ದ್ರಾಕ್ಷಿ ಗೋಡಂಬಿ ಅಷ್ಟೇ ಹಾಕಿರೋದು. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಬಿಸಿ ಎಣ್ಣೆಗೆ ಹಾಕಿದ್ರೆ ಫ್ರೈ ಆಗುತ್ತೆ. ಅದನ್ನ ಎತ್ಬಿಟ್ಟು ನಾನು ಮಾಡ್ಕೊಂಡಿರುವಂಥ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸ್ಬಿಟ್ಟು 1-2 ಕುದಿ ಬಂದು ಸಕ್ಕರೆ ಎಲ್ಲ ಕರಗಿದ್ರೆ ಆಯಿತು. ನೋಡಿ, ರೆಡಿ ಆಗಿದೆ. ಅಷ್ಟು ತೆಳುವಾಗೂ ಇಲ್ಲ, ಅಷ್ಟು ಮಂದಕ್ಕೇನೂ ಇಲ್ಲ. ಈ ರೀತಿ ಇದ್ದರೆ ಸಾಕು. ತಿಂಗಳಲ್ಲಿ ಕೋವಾ ಬಳಸಿರ್ತಾರೆ, ನಾನು ಇಲ್ಲಿ ಕೋವಾ ಬಳಸಿಲ್ಲ. ಬೇಕು ಅಂದರೆ ಬಳಸ್ಕೋಬೋದು. ಆದಾಗ ಸೈಡ್ಲೆಲ್ಲ ಕೊಟ್ಟಿರ್ತಾರೆ. ಆ ರೀತಿ ಮಾಡಿದ್ದೀನಿ. ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ರೆಡಿ ಆಗಿದೆ ಅಕ್ಕಿ ಪಾಯಸ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.